ಇನ್ನು ಕಿಚ್ಚ ಸುದೀಪ್ ಮಗಳು ಈಗ ಟ್ರೋಲರ್ಸ್ಗಳಿಗೆ ಚಾಟಿ ಬೀಸಿದ್ದಾರೆ. ಇನ್ನು ಟ್ರೋಲರ್ಗಳ ವಿರುದ್ಧ ಸಮರ ಸಾರಿದ್ದಾರೆ ಕಿಚ್ಚ ಸುದೀಪ್ ಮಗಳು ಸಾನ್ವಿ. ಟ್ರೋಲರ್ಗಳ ವಿರುದ್ಧವಾಗಿ ಸಮರ ಸಾರಿರುವಂಥದ್ದು. ನನ್ನ ದೇಹ ಟ್ಯಾಟೂ ಹಾಕ್ಸ್ಕೊಳ್ತೀನಿ, ಅದು ನನ್ನ ಇಷ್ಟ. ಟ್ಯಾಟೂ ಅನ್ನ ಹಾಕ್ಸ್ಕೊಳ್ಳುವಂಥದ್ದು ಅದು ನನ್ನ ಇಷ್ಟವಾಗುತ್ತೆ, ಅದು ನನ್ನ ದೇಹ ಅಂತ ಟ್ರೋಲರ್ಗಳ ವಿರುದ್ಧವಾಗಿ ಈಗ ಸುದೀಪ್ ಪುತ್ರಿ ಸಮರ ಸಾರಿದ್ದಾರೆ. ಟ್ಯಾಟೂ ಹಾಕಿಸ್ಕೊಳ್ಬೇಕು, ಟ್ಯಾಟೂ ಏನು ಹಾಕಿಸ್ಕೊಳ್ಳೋಕ್ಕೂ ಕೂಡ ನಿಮ್ಮ ಪರ್ಮಿಷನ್ ತಗೊಳ್ಬೇಕಾ? ಟ್ರೋಲ್ ಮಾಡಿದವರ ವಿರುದ್ಧ ಸಾನ್ವಿ ಸುದೀಪ್ ಈಗ ಗರಂ ಆಗಿದ್ದಾರೆ. ನನ್ನ ಪ್ರತಿ ನಿರ್ಧಾರಕ್ಕೂ ನಿಮ್ಮ ಅನುಮತಿಯನ್ನ ಪಡಿಬೇಕಾ? ನೀವೇನು ಕಮೆಂಟ್ ಮಾಡಿದ್ರು ಕೂಡ ನಾವು ಕೇರ್ ಮಾಡಲ್ಲ. ನೀವು ಯಾವ ರೀತಿ ಕಮೆಂಟ್ ಮಾಡಿದ್ರು ಕೂಡ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ರೋಲ್ ಮಾಡಿ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ತೀರಿ? ಟ್ರೋಲರ್ಗಳ ವಿರುದ್ಧವಾಗಿ ಈ ರೀತಿ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಸುದೀಪ್ ಕಿಡಿಕಾರಿದ್ದಾರೆ. ಬೆನ್ನಿನ ಮೇಲೆ ಗಣೇಶನ ಟ್ಯಾಟೂ ಹಾಕಿಸ್ಕೊಂಡಿದ್ರು. ಈ ವಿಚಾರವಾಗಿ ಸಾಕಷ್ಟು ಟ್ರೋಲ್ಗಳು ಆಗಿತ್ತು. ಸಾಕಷ್ಟು ಕಾಮೆಂಟ್ಸ್ಗಳನ್ನ, ನೆಗೆಟಿವ್ ಕಾಮೆಂಟ್ಸ್ಗಳನ್ನ ಕೂಡ ನೆಟ್ಟಿದ್ರು ಹಾಕಿದ್ರು. ಹೀಗಾಗಿ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಟ್ರೋಲರ್ಗಳ ವಿರುದ್ಧವಾಗಿ ಈಗ ಸುದೀಪ್ ಪುತ್ರಿ ಸಾನ್ವಿ ಸಮರ ಸಾರಿದ್ದಾರೆ. ನನ್ನ ದೇಹ ಟ್ಯಾಟೂ ಹಾಕ್ಸ್ಕೊಳ್ಳೋದು ನನ್ನ ಇಷ್ಟ. ಟ್ಯಾಟೂ ಹಾಕ್ಸ್ಕೊಳ್ಳೋದಕ್ಕೂ ಕೂಡ ನಿಮ್ಮ ಪರ್ಮಿಷನ್ ತಗೋಬೇಕಾ? ಟ್ರೋಲ್ ಮಾಡಿದವರ ವಿರುದ್ಧವಾಗಿ ಈ ರೀತಿಯಲ್ಲಿ ಸಾನ್ವಿ ಗರಂ ಆಗಿದ್ದಾರೆ. ನನ್ನ ಪ್ರತಿ ನಿರ್ಧಾರಕ್ಕೂ ನಿಮ್ಮ ಅನುಮತಿಯನ್ನ ನಾನು ಪಡ್ಕೊಳ್ಬೇಕಾ? ನೀವೇನು ಕಮೆಂಟ್ ಮಾಡಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನ ಕೇರ್ ಮಾಡಲ್ಲ. ನನ್ನ ಟ್ರೋಲ್ ಮಾಡಿ ನೀವು ಯಾಕೆ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತೀರಿ ಅಂತ ಟ್ರೋಲರ್ಗಳ ವಿರುದ್ಧವಾಗಿ ಸಾನ್ವಿ ಸುದೀಪ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ರವಿ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಸುದೀಪ್ ಮಗಳು ಟ್ಯಾಟೂ ಹಾಕ್ಸ್ಕೊಂಡಿದ್ದಂತಹ ವಿಚಾರಕ್ಕೆ ಸಾಕಷ್ಟು ನೆಟ್ಟಿಗರು ಟ್ರೋಲ್ ಮಾಡಿದ್ರು. ಈಗ ಟ್ರೋಲಿಗರಿಗೆ ಸಾನ್ವಿ ಗರಂ ಆಗಿ ಉತ್ತರವನ್ನ ನೀಡಿದ್ದಾರೆ. ನನ್ನ ಇಷ್ಟ, ನಾನು ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಪರ್ಮಿಷನ್ ತಗೊಳ್ಬೇಕಾ ಅನ್ನುವಂಥದ್ದು ಸಾನ್ವಿ ಅವರ ಒಂದು ಪ್ರಶ್ನೆ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಇದನ್ನು ಈ ವಿಚಾರ ಅಂತಂದರೆ ಸೆಲೆಬ್ರಿಟಿಗಳು ಮತ್ತು ಅವರ ಕುಟುಂಬದವರ ವಿಚಾರ ಅಂತ ಬಂದಾಗ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರದ ಚರ್ಚೆಗಳು ಆಗ್ತಾನೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೆಟ್ಟಿಗರು ಏನು ಕಮೆಂಟ್ ಮಾಡೋದ್ರ ಮೂಲಕವಾಗಿ, ಟ್ರೋಲ್ ಮಾಡೋದ್ರ ಮೂಲಕವಾಗಿ ಸಾಕಷ್ಟು ರೀತಿಯಾಗಿ ತೊಂದರೆಗಳನ್ನು ಕೊಡುವಂತಹ ಕೆಲಸಗಳು ನಡೀತಾನೆ ಇತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಬಟ್ ಅದೇ ಒಂದು ನಿಟ್ಟಿನಲ್ಲಿ ಕೂಡ ಸಾನ್ವಿ ಸುದೀಪ್ ಅವರ ಒಂದು ವಿಚಾರದಲ್ಲಿ ಕೂಡ ಈ ಒಂದು ಘಟನೆ ಆಗಿರುವಂಥದ್ದು. ಇತ್ತೀಚೆಗೆ ಏನು ಸಾನ್ವಿ ಸುದೀಪ್ ಅವರು ಬೆನ್ನ ಹಿಂದೆ ಒಂದು ಗಣೇಶನ ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಅದೇ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ನೆಟ್ಟಿಗರು ಕೂಡ ಕಮೆಂಟ್ ಮಾಡೋದ್ರ ಮೂಲಕವಾಗಿ ಸಾನ್ವಿ ಸುದೀಪ್ ಅವ್ರನ್ನ ಕೆಣಕಿದ್ರು. ಬಟ್ ಇವತ್ತೇನಂತಂದರೆ ಸಾನ್ವಿ ಸುದೀಪ್ ಅವರು ಅದರ ಏನು ಒಂದು ಕಮೆಂಟ್ ವಿಚಾರವಾಗಿ ಮತ್ತು ನೆಟ್ಟಿಗರ ವಿರುದ್ಧವಾಗಿ ಎಲ್ಲ ಒಂದು ಕಡೆ ಕಿಡಿಕಾರಿರೋದನ್ನು, ನಾವು ಗರಂ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ಒಂದು ಕಡೆ ಯಾಕಂದರೆ ಪ್ರತಿಯೊಬ್ಬರ ಲೈಫ್ ಅನ್ನುವಂಥದ್ದು, ಪ್ರತಿಯೊಬ್ಬ ಸ್ವಇಚ್ಛೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬಟ್ ಸಾನ್ವಿ ಸುದೀಪ್ ಅವರು ಕೂಡ ಅದೇ ವಿಚಾರವಾಗಿ ಇಲ್ಲಿ ಮಾತನಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾನೇನಾದ್ರು ಕೆಲಸ ಮಾಡಬೇಕು ಅಥವಾ ನಾನೇನು ಬೆನ್ನ ಮೇಲೆ ಟ್ಯಾಟೂ ಹಾಕ್ಸ್ಬೇಕಂದ್ರೆ ನಿಮ್ಮ ಪರ್ಮಿಷನ್ ತೊಗೋಬೇಕಾ ಅನ್ನುವಂತಹ ಮಾತು ಕೂಡ ಹೇಳಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ಕೂಡ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲ ಒಂದು ಕಡೆ ಒಂದಿಷ್ಟು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ, ಯಾಕಂದರೆ ಈ ನೆಪೋಟಿಸಮ್ ವಿಚಾರದಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ಸುದ್ದಿಯಾಗಿತ್ತು. ಸೊ ಆ ಒಂದು ವಿಚಾರದಲ್ಲಿ ಕೂಡ ಕೆಲವೊಂದಿಷ್ಟು ಸುದೀಪ್ ಏನು ಅವ್ರ ಮಗಳ ಸಾನ್ವಿ ಸುದೀಪ್ ಕೂಡ ಕೆಲವೊಂದಿಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಬಟ್ ಸುದೀಪ್ ಅವರು ಕೂಡ ಇಲ್ಲಿ ಹೇಳಿದರು, ನನ್ನ ಮಗಳಿಗೂ ಇಂಟ್ರೆಸ್ಟ್ ಇದೆ ಮತ್ತು ಅಳಿಯನಿಗೂ ಕೂಡ ಇಂಟ್ರೆಸ್ಟ್ ಇದೆ, ಹಾಗಾಗಿ ಅವರು ಬರ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ನೆಪೋಟಿಸಮ್ ಇಲ್ಲ ಅನ್ನೋಂಥ ವಿಚಾರನ ಕೂಡ ಹೇಳಿದರು. ಬಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು ಕೂಡ. ಆ್ಯಂಡ್ ಇನ್ನೊಂದಿಲ್ಲಿ ಓಲ್ಡ್ ಮ್ಯಾನ್ ಅನ್ನುವಂಥ ಒಂದು ಕಿಚ್ಚ ಸುದೀಪ್ ಅವರಿಗೆ ಸಾನ್ವಿ ಸುದೀಪ್ ಅವರು ಹಿಂದೆ ಕೂಡ ಹೇಳಿದರು. ಆ ಒಂದು ವಿಚಾರದಲ್ಲಿ ಕೂಡ ಸಾನ್ವಿ ಸುದೀಪ್ ಅವ್ರನ್ನ ಟ್ರೋಲ್ ಮಾಡುವಂಥದ್ದಾಗಿರ್ಬೋದು, ಅವ್ರ ಬಗ್ಗೆ ಕೆಲವೊಂದಿಷ್ಟು ಕಮೆಂಟ್ ಮಾಡುವುದರ ಮೂಲಕವಾಗಿ ಹೇಳಿದರು. ಬಟ್ ಅದು ಕಿಚ್ಚ ಸುದೀಪ್ ಅವರು ಕೂಡ ಒಂದು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದರು. ಬಟ್ ಪ್ರತಿಯೊಂದು ಈ ಒಂದು ವಿಚಾರದಲ್ಲಿ ನೋಡುವಂಥದ್ದಾದ್ರೆ ಎಲ್ಲೋ ಒಂದು ಕಡೆ ಸಾನ್ವಿ ಸುದೀಪ್ ಅವರು ನಮ್ಮ ಕಮೆಂಟ್ ಮಾಡುವ ಮುಖವಾಗಿ ನಿಮ್ಮ ಎನರ್ಜಿಯನ್ನು ನೀವು ವೇಸ್ಟ್ ಮಾಡ್ಕೊತಾ ಇದ್ದೀರಾ. ಬಟ್ ಇದು ತುಂಬ ಒಂದು ಶೋಚನೀಯವಾದಂತಹ ಒಂದು ಸಂಗತಿ. ಬಟ್ ನೀವು ಏನೇ ಕಮೆಂಟ್ ಮಾಡಿದ್ರು ಕೂಡ ನಾನು ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಲಕ್ಷ್ಮಿ, ಧನ್ಯವಾದ ರವಿ, ನಿಮ್ಮೆಲ್ಲ ಮಾಹಿತಿಗಾಗಿ.